festa do fim de semana vai me parar, vai me. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೈಸೂರಿನ ಹುಡುಗ ಶಿವಕುಮಾರ್. ಇವತ್ತು ಎಲ್ರಿಗೂ ಒಂದು ವಿಶೇಷ ಹಬ್ಬದ ಬಗ್ಗೆ ಮಾಹಿತಿ ಕೊಡೋಕ್ಕೋಸ್ಕರ ನನಗೆ ಗೋಣಿಕೊಪ್ಪ ಹೋಗ್ತಾ ಇದ್ದೀನಿ. ಅಂದರೆ ನಮ್ಮ ಕಡೆ ಅಂದರೆ ಹುಟ್ಟೂರು, ಮೈಸೂರು ಮತ್ತು ಗೋಣಿಕೊಪ್ಪ ಈ ಕಡೆ ಕುರುಡು ಕಡೆ ಈ ಹಬ್ಬವನ್ನು ಭಾರಿ ಅದ್ದೂರಾಗಿ ವರ್ಷ ಮಾಡ್ತಾರೆ. ಈ ಹಬ್ಬದ ಬಗ್ಗೆ ನಿಮಗೆ ಮಾಹಿತಿನ ಕೊಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಯಾವ ಹಬ್ಬ ಗೊತ್ತಾ? ಬನ್ನಿ ತೋರಿಸ್ತೀನಿ. ಒಂದು ಮೇನ್ ಗುಂಡಿ ಹಬ್ಬ. ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಗೈಸ್, ಈಗ ನಾವು ಈ ಕಡೆ ತಿರುಪತಿ ಕಂತೆ ಇಟ್ಟು ವೇಷವಾಟಿಗೆಲ್ಲ ವೇಷ ಹಾಕೊಂಡಿದ್ದೀವಿ. ನೋಡೋಕ್ಕೋಸ್ಕರ ಇದೆ, ನೋಡೋಣ. ಹಬ್ಬನೇ ಈ ಥರ ವೇಷ ಹಾಕೊಂಡು ಹಬ್ಬನೇ ಹಬ್ಬದ ವಿಶೇಷತೆ. ಗೈಸ್, ನಾವು ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಬಂದು ತಲುಪಿದ್ದೀವಿ. ಈಗ ಬನ್ನಿ, ಈ ದೇವಸ್ಥಾನದ ಹತ್ರ ಒಳಗಡೆ ಹೋಗೋಣ. ಮತ್ತು ಈ ದೇವಸ್ಥಾನ ಹೆಂಗೆ ಬಂತು, ಯಾವ ಥರ ಇಲ್ಲಿ ಸೆಲೆಬ್ರೇಷನ್, ಏನಕ್ಕೆ ಈ ಥರ ಸೆಲೆಬ್ರೇಷನ್ ಮಾಡ್ತಾರೆ, ಮತ್ತು ಇಲ್ಲೆಲ್ಲ ಹೆಂಗಿರುತ್ತೆ ಎಲ್ಲನೂ ನೀಟಾಗಿ ತೋರಿಸ್ತೀನಿ. ಈ ಲಾಗು ಕೊನೆವರೆಗೂ ನೋಡಿ, ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ ಈಗ ದೇವಸ್ಥಾನದೊಳಗೆ. ಗೈಸ್, ಪಾರ್ಕಿಂಗ್ ಎಲ್ಲ ತುಂಬ ಪರದಾಟ ಆಯಿತು. ಜನಗಳು ಇನ್ನೂ ಬರ್ತಾ ಜಾಸ್ತಿ ಆಗ್ತವ್ರೆ. ಇನ್ನೂ ಸಕ್ಕತ್ತಾಗಿರುತ್ತೆ ಕೊನೆವರೆಗೂ ನೋಡಿ. ಫುಲ್ಲು ಎಲ್ಲ ಜನಗಳು ಬರ್ತಾ ಇದ್ದಾರೆ. ಫುಲ್ ಇದಕ್ಕೆಲ್ಲ ಒಂಥರ ನೋಡೋಕ್ಕೆ ಅಸಹ್ಯ ಅನಿಸ್ಬೋದು. ವೇಷಗಳೆಲ್ಲ ನೋಡ್ಬಿಟ್ಟು ನೀವು, ಬಟ್ ಈ ಹಬ್ಬನೇ ಆ ಥರ. ನಾವು ಸ್ವಲ್ಪ ಬೇಗನೆ ಹೋಗಿದ್ದು. ಆಗ ಇನ್ನೂ ಕೂಡ ಏನೂ ಜನ ಏನು ಸೇರಿರಲಿಲ್ಲ. ಇನ್ನೂ ಜನ ಬರ್ತಾ ಇದ್ರು. ಇದು ಕಳೆದು ಒಂದು 2 ಅವರ್ 3 ಅವರ್ ಆದಮೇಲೆ ಅಲ್ಲಿ ನಮಗೆ ಕಾಲು ಮಡಗಂಗೆ ಜಾಗ ಇರಲಿಲ್ಲ. ಅಷ್ಟು ಮಟ್ಟಿಗೆ ಜನ ತುಂಬ್ಕೋತಾರೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ಯಾವ ಥರ ವೇಷ ಇರುತ್ತೆ, ಯಾವ ಥರ ಇರುತ್ತೆ, ಏನಕ್ಕೆ ಈ ಥರ ಹಬ್ಬ ಮಾಡ್ತಾರೆ, ಏನಿದು ಹಬ್ಬದ ಮಹಿಮೆ, ಏನಿದ್ರದ್ದು ಡೀಟೇಲ್ಸು ಎಲ್ಲ ಕೊಡ್ತೀನಿ. ಕೊನೆವರೆಗೂ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೈಸೂರಿನ ಹುಡುಗ ಶಿವಕುಮಾರ್. ಈ ಹಬ್ಬ ಏನಕ್ಕೆ ಬಂತು, ಇದರ ಮಹಿಮೆ ಏನು, ಮತ್ತು ಇದರ ಹಿನ್ನೆಲೆ ಏನು ಅಂತ ಸಂಪೂರ್ಣ ಮಾಹಿತಿಯನ್ನು ಈಗ ಕೊಡ್ತೀನಿ ನೋಡಿ. ಚಿನ್ನಾಲೆ ಎನ್ನುವುದು ಕೊಡಗಿನ ಕುಂದೆ ಹಬ್ಬಕ್ಕೆ ಸಂಬಂಧಿಸಿದ ಅತ್ಯಂತ ಪ್ರಮುಖವಾದ ಮತ್ತು ಪವಿತ್ರವಾದ ಆಚರಣೆ. ಈ ಹಬ್ಬಕ್ಕೆ ಕುಂದೆ ಹಬ್ಬ ಎಂದು ಕರೆಯುತ್ತಾರೆ. ನಮ್ಮಲ್ಲೂ ಕೂಡ ಕುಂಡೆ ಹಬ್ಬ ಮತ್ತು ಕುಂದೆ ಹಬ್ಬ ಎಂದು ಕರೆಯುತ್ತಾರೆ. ಕುಂಡೆ ಹಬ್ಬದಲ್ಲಿ ದೇವಿಯನ್ನು ನಿಂದಿಸುವ, ವಿಚಿತ್ರ ವೇಷ ಹಾಕುವ ಆಚರಣೆಗಳಿದ್ದರೆ, ಹಬ್ಬದ ಮುಕ್ತಾಯದ ದಿನದಂದು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ಚಿನ್ನಾಲೆ ಉತ್ಸವವನ್ನು ನಡೆಸಲಾಗುತ್ತದೆ. ಇದರ ಮಹತ್ವ ಏನು ಹೀಗಿದೆ ನೋಡಿ, ಹೇಳ್ತೀನಿ. ಚಿನ್ನಾಲೆ ಎಂದರೆ ದೇವಿ ಭೇಟಿ, ಅಂದರೆ ವಿಜಯೋತ್ಸವ ಅಂತ ಕೂಡ ಕರೆಯುತ್ತಾರೆ. ದೇವಿಯ ಭೇಟಿ ಕುಂದೆ ಹಬ್ಬ ಕೊನೆಯ ಭಾಗವಾಗಿದೆ. ಕುಂದೆಯ ಭದ್ರಕಾಳಿ ಅಮ್ಮನವರು ತಂಗಿಯಾದ ಚಿನ್ನಾಲೆ ದೇವಿಯನ್ನು ಭೇಟಿಯಾಗಲು ಹೋಗುವ ಸಾಂಪ್ರದಾಯಿಕ ಉತ್ಸವವೇ ಚಿನ್ನಾಲೆ. ಗಂಗಾ ಪೂಜೆ ಮತ್ತು ಪವಿತ್ರ ಸ್ನಾನ ಹಬ್ಬದ ಸಂದರ್ಭದಲ್ಲಿ ಭಕ್ತರು ದೇವಿಯನ್ನು ನಿಂದಿಸುತ್ತಾರಲ್ಲವೇ, ಆ ಎಲ್ಲ ಪಾಪಗಳು ಮತ್ತು ಅಥವಾ ದೋಷಗಳನ್ನು ಕಳೆದುಕೊಳ್ಳಲು ದೇವಿಯ ಮೂರ್ತಿ ಅಥವಾ ವಿಗ್ರಹವನ್ನು ಚಿನ್ನಾಲೆ ಎಂಬಲ್ಲಿಗೆ ಕೊಂಡೊಯ್ದು ಅಲ್ಲಿನ ಪವಿತ್ರ ಜಲದಲ್ಲಿ ನದಿ ಅಥವಾ ಕೆರೆಯಲ್ಲಿ ಗಂಗಾ ಪೂಜೆ ನೆರವೇರಿಸಿ ಪವಿತ್ರ ಸ್ನಾನ ತೀರ್ಥ ಸ್ನಾನ ಮಾಡಿಸಲಾಗುತ್ತದೆ. ಶಾಂತಗೊಳಿಸುವ ಪ್ರಕ್ರಿಯೆ.
ಉಗ್ರ ಸ್ವರೂಪಿಯಾದ ಭದ್ರಕಾಳಿಯ ಕೋಪವನ್ನು ತಣಿಸಿ ದೇವಿಯನ್ನು ಶಾಂತಗೊಳಿಸುವ ಮಹತ್ವ ಆಚರಣೆ ಇದಾಗಿದೆ. ಚಿನ್ನಾಲೆ ಉತ್ಸವದ ಆಚರಣೆ ಹೇಗಿರುತ್ತೆ ಗೊತ್ತಾ? ಮೆರವಣಿಗೆ ಕುಂದೆ ದೇವಸ್ಥಾನದಿಂದ ದೇವಿಯ ದಿವ್ಯ ಆಯುಧಗಳು ಮತ್ತು ವಿಗ್ರಹವನ್ನು ಅತ್ಯಂತ ಭಕ್ತಿದಾಯದಿಂದ ವಾದ್ಯ ಮೇಳದೊಂದಿಗೆ ಚಿನ್ನಾಲೆ ಕ್ಷೇತ್ರಕ್ಕೆ ಮೆರವಣಿಗೆಯಲ್ಲಿ ತರಲಾಗುತ್ತದೆ. ಹಬ್ಬದ ದಿನದಂದು ವೇಷ ಹಾಕಿ ದೇವಿಯನ್ನು ಬೈದಿದ್ದ ಭಕ್ತರೆಲ್ಲರೂ ಈ ದಿನ ಅತ್ಯಂತ ಮಡಿಯಿಂದ ಶ್ರದ್ಧೆಯಿಂದ ದೇವಿಯ ಕ್ಷಮೆಯಾಚಿಸುತ್ತಾ ಈ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಚಿನ್ನಾಲೆಯಲ್ಲಿ ಗಂಗಾ ಪೂಜೆ ಮುಗಿದು ತೀರ್ಥಪ್ರಸಾದ ವಿನಿಯೋಗವಾದ ನಂತರವೇ ಕೊಡಗಿನ ಪ್ರಸಿದ್ಧ ಕುಂದೆ ಹಬ್ಬ ಅಧಿಕೃತವಾಗಿ ಮುಕ್ತಾಯಗೊಳ್ಳುತ್ತದೆ. ಸರಳವಾಗಿ ಹೇಳಬೇಕೆಂದರೆ ಕುಂದೆ ಹಬ್ಬ ಕ್ಲೈಮ್ಯಾಕ್ಸ್ ಅಥವಾ ಸಮಾರೋಪ ಸಮಾರಂಭವೇ ಈ ಚಿನ್ನಾಲೆ ಉತ್ಸವ. ನೋಡಿ ಫ್ರೆಂಡ್ಸ್, ಇದೇ ಥರ ಹಬ್ಬನ ಈ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ನಾನು ಇದನ್ನ ಒಬ್ಬರು ನಮಗೆ ವಿಚಾರಣ ಕಳಿಸಿದ್ರು, ಅದೇ ಥರ ನಾನು ನಿಮ್ಗೆ ಹೇಳಿದ್ದೀನಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಏನು ಬರುತ್ತೆ ಅದು ಹಬ್ಬದ ಈಗೇನು ಹೇಳಿದೆ ಆ ಥರ ಆಚರಣೆ ಮಾಡೋ ಹಬ್ಬ ಆಗಿರುತ್ತೆ. ನೋಡಿ, ಪ್ರತಿಯೊಬ್ಬರು ಅಂದರೆ ಸುತ್ತಮುತ್ತ ಈ ಕೊಡಗಿನ ಸುತ್ತಮುತ್ತ ಭಾಗದಲ್ಲಿರುವಂತಹ ಈ ಹಬ್ಬದ ಸಂಬಂಧಪಟ್ಟ ಜನಾಂಗದವರು ಈ ಥರ ವೇಷಗಳು ಹಾಕ್ಕೊಂಡು ದೇವಿಗೆ ಬೈಯೋದೇ ಈ ಹಬ್ಬ. ಈ ಥರ ವೇಷ ಹಾಕ್ಕೊಂಡು ಬೈಯೋದೇ ಈ ಹಬ್ಬದ ಮಹಿಮೆ ಆಗಿರುತ್ತೆ, ಅಂದರೆ ಇದ್ರದ್ದು ಹಿನ್ನೆಲೆ ಆಗಿರುತ್ತೆ. ನೋಡಿ, ಇನ್ನು ಮುಂದಕ್ಕೆ ತೋರಿಸ್ತೀನಿ ಜನಗಳು ಹೆಂಗೆ ಬರುತ್ತಾರೆ, ಎಷ್ಟು ಜನ ಬರ್ತಾರೆ ಅಂದರೆ ಈ ಹಬ್ಬ ನೀವು ನೋಡೋಕ್ಕಾಗಲ್ಲ ಅಷ್ಟು ಜನ ಬರ್ತಾರೆ. ಇದು ಸಿಂಪಲ್ ಅಂದರೆ ಟ್ರೈಲರ್ ಪಿಕ್ಚರ್ ಇನ್ನೂ ಬರುತ್ತೆ, ನೋಡಿ ಮುಂದಕ್ಕೆ. ನನಗೆ ಇವರು ಬಾರಿ ತುಂಬ ಇಷ್ಟ ಆದ್ರು. ದೇವಸ್ಥಾನಗಳು ಕೂಡ ತುಂಬ ರಶ್ ಇದೆ. ಆಗಲೇ ಬಂದಿದ್ದು, ಆಗಲೂ ಕೂಡ ತುಂಬ ರಶ್ ಆಗಿದ್ರು. ರಶ್ ಆಗೋಗ್ಬಿಟ್ಟು ಆಮೇಲೆ ಹೋಗೋಣ ಅಂದ್ಕೊಂಡು ನೋಡ್ತಾ ಇದ್ರೆ ತಿರ್ಗಿ ಪದೇ ಜನ ಜಾಸ್ತಿ ಆಡ್ತಾರೆ ಹೊರತು ಕಮ್ಮಿ ಅಂತ ಆಯ್ತಲ್ಲ. ಹಾಗಾಗಿ ಈಗಲೇ ಹೋಗಿ ಹೋಗ್ಬಿಟ್ರೆ ಒಳ್ಳೇದು ಅಂದ್ಬಿಟ್ಟು ದೇವಸ್ಥಾನ ಒಳಗಡೆ ಹೋಗ್ತೀವಿ. ಹಾಗಾಗಿ ನೋಡಿ ಮನೆಯವ್ರಿಗೂ ನೀಟಾಗಿ ನಿಮಗೆ ದೇವ್ರುಗಳನ್ನ ತೋರಿಸ್ತೀವಿ. ಈಗ ಇದೆ ದೇವಸ್ಥಾನ ನೋಡಿ, ಎಲ್ಲ ಅಲ್ಲಿಂದನೇ ಕೈ ಮುಕ್ಕೊಳ್ಳಿ. ಶ್ರೀ ಕಿರಾತೇಶ್ವರ
ಫೋಟೋ ವಿಡಿಯೋ ಮಾಡ್ಕೊಡಿ ಅಂತ ಕಳಿಸ್ಬಿಟ್ರು. ಸದ್ಯಕ್ಕೆ ಈ ಥರ ಕ್ಯಾಪ್ಚರ್ ಮಾಡಿದ್ದೀನಿ. ಬನ್ನಿ ಈಗ ಹೋಗೋಣ ಹೊರಗಡೆಗೆ. ಆದಷ್ಟು ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬೈಕ್ ತಂದಿಲ್ಲ, ವಾಯ್ಸ್ ಕೇಳ್ತಾರೆ.
ಇಷ್ಟ ಆಗಿಲ್ಲ. ಮೇಯ್ನ್ ಆಗಿ ನಮ್ಮ ಕನ್ನಡಿಗ ಅಪ್ಪು ಬಾಸ್ ಫೋಟೋ ನೋಡಿ ನನಗೆ ತುಂಬಾ ಇಷ್ಟ ಆಗಿದ್ದು.